ಮಾಲ್ತೇಶ್ ನೀವು ದ್ರಾವಿಡ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ ಅನಿರುದ್ಧ. ಐ ಥಿಂಕ್ ಮಾಲ್ತೇಶ್ ಹೇಳ್ತಾ ಇದ್ದ ಹಾಗೆ ಒಬ್ಬ ಯಂಗ್ಸ್ಟರ್ಸ್ ಟೀಮ್ನ ಒಂದು ಗ್ರೂಮ್ ಮಾಡೋದು, ಒಬ್ಬ ಯಂಗ್ಸ್ಟರ್ಸ್ ಕಾನ್ಫಿಡೆನ್ಸ್ ಕೊಟ್ಟು ಟೀಮ್ ನಲ್ಲಿ ಪರ್ಫಾರ್ಮೆನ್ಸ್ ಮಾಡಿಸೋದು. ಸೊ ಕೋಚ್ ಪ್ಲೇ ಅ ವೆರಿ ವೈಟಲ್ ರೋಲ್ ಅಂತ ಅನ್ಸುತ್ತೆ ಈ ತರದ ಸಿಚುವೇಶನ್ಗಳಲ್ಲಿ. ಹೌ ಯು ಫೀಲ್? ಆಕ್ಚುಲಿ ನಿಜ. ಬಟ್ ರಾಹುಲ್ ಸರ್ ನಾನು ನೋಡಿರೋ ಪ್ರಕಾರ ಕೂಲ್ ಅಂಡ್ ಕಾಮ್ ಪರ್ಸನ್. ಸೊ ಅವರು ಕೋಚ್ ಆದಾಗಿಂದ ಅವ್ರು ಏನಂತಂದ್ರೆ ಒಂದು ನನಗೆ ಇವಾಗಲೂ ಹೇಳಿದ್ರು, ನಾವು ಅಂಡರ್-19 ಪ್ರಾಕ್ಟೀಸ್ ಮ್ಯಾಚ್ ಮಾಡುವಾಗ ಅವ್ರ ಜೊತೆ ಮಾತಾಡುವಾಗ ನಾವೆಲ್ಲ ಏನಾದರೂ ನಮಗೇನೋ ಡೌಟ್ಸ್ ಇತ್ತಂದರೆ, ಸರ್ ಯಾವ ಥರ ಒಬ್ಬ ಪ್ಲೇಯರ್ಗೆ ಫಸ್ಟ್ ಬೇಸಿಕ್ ಏನು ಇಂಪಾರ್ಟೆಂಟ್ ಸರ್, ಅವನು ಬಿಗ್ ಪ್ಲೇಯರ್ ನೇಮ್ ಇದನ್ನು ಮಾಡ್ಬೇಕಂತ ನೀವು ಆಡುವಾಗ ನೀವು ಆ್ಯಸ್ ಎ ನೀವು ಕ್ರಿಕೆಟರ್ ನೀವು ಹೆಸರು ಮಾಡಬೇಕಾಗಿತ್ತಾ ಅಥವಾ ಏನು ಮಾಡ್ಬೇಕು? ಅವಾಗ ಸರ್ ಹೇಳಿದರು, ಆ್ಯಸ್ ಎ ಕ್ರಿಕೆಟರ್ ಫಸ್ಟ್ ಒಂದು ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಆಗಬೇಕು ಫಸ್ಟ್ ಅಂತ ಹೇಳಿದರು. ಸೊ ಅದೇ ಪ್ರಕಾರ ಸರ್ ಕೋಚ್ ಆದಾಗಿಂದ ಅಲ್ಲಿರೋ ನೋಡಿ, ನೀವು ಯಾರು ನನ್ಗನ್ಸೋ ಪ್ರಕಾರ ಸರ್ದು 50 ಓವರ್ಸಲ್ಲಿ ಲಾಸ್ಟ್ ವರ್ಲ್ಡ್ ಕಪ್ ಇವಾಗ ಏನು ನಾವು ಸೋತ್ವಲ್ಲ ಫೈನಲ್ಸ್, ಅದೇ ಲಾಸ್ಟ್. ಯಾರು ಕ್ಯಾಪ್ಟನ್ ರಾಹುಲ್ ಸರಿಗೆ ಕಾಲ್ ಮಾಡಿ ಸರ್ ಬನ್ನಿ ನೀವು ಇದು ನಾವು ಇನ್ನ ನಿಮ್ಮ ಅಂಡರ್ ಆಡಬೇಕು ಅಂತ ಆಸೆ ಪಡ್ತಾ ಇದೀವಿ ಅಂತಂದು ಯಾರು ಮಾಡಿರಲ್ಲ. ಅಲ್ಲೇ ತೋರ್ಸತ್ತೆ ರಾಹುಲ್ ಸರ್ ಎಷ್ಟು ಕಾಮ್ನೆಸ್ ಆಗಿದ್ದಾರೆ ಅಂಡ್ ಎಷ್ಟು ಗುಡ್ ಹ್ಯೂಮನ್ ಬೀಯಿಂಗ್ ಆಗಿದ್ದಾರೆ. ಅಂಡ್ ಬೇಸಿಕಲಿ ಒಂದು ಟೀಮ್ ಗೆಲ್ಬೇಕಂತಂದ್ರೆ ಕೋಚದ್ ಏನಂತಂದ್ರೆ ಎಲ್ಲಾ ಪ್ಲೇಯರ್ಸ್ ಜೊತೆ ಅವ್ರ ಒಡನಾಟ ಯಾವ ತರ ಇರುತ್ತೆ. ಸೊ ಸರ್ ಎಲ್ಲಾರ್ಗೂ ಈಕ್ವಲಿ ಟ್ರೀಟ್ ಮಾಡ್ತಾರೆ. ಅಂಡ್ ಏನೇ ಸಿಚುವೇಶನ್ ಇದ್ರು ಲೈಕ್ ಹೋಗಿ ಅವ್ರ ಹತ್ರ ಹೋಗಿ ನೀವು ಇಲ್ಲ ಅಂತ ಹೇಳಲ್ಲ. ಕೋಪದಲ್ಲೂ ನಾನು ರಾಹುಲ್ ಸರ್ ಕೋಪ ಮಾಡ್ಕೊಂಡಿದ್ದು ರೇರ್, ನಾನು ನೋಡೇ ಇಲ್ಲ. ಸೊ ಅದೇ ನೀವು ಏನ್ ಬ್ಯಾಕ್ ಮಾಡ್ತಾರಲ್ಲ ಆ ಪ್ಲೇಯರ್ಸ್ ನ ರಬ್ ಆಫ್ ಮಾಡ್ತಾರೆ. ಸೊ ಸರೇ ನಮ್ಗೆ ಇಷ್ಟೆಲ್ಲ ಬ್ಯಾಕ್ ಮಾಡ್ತಾ ಇದಾರೆ, ನಾವ್ ಯಾಕೆ ಸರಿಗೆ ಆಡಿ ತೋರಿಸ್ಬೇಕು? ಸೊ ಆ ತರದಿಂದ ಯಾವುದೇ ಟೀಮ್, ರಾಹುಲ್ ಸರ್ ಆಯ್ತು, ಇವನ್ NCA ದಲ್ಲೂ ಆಯ್ತು, ಗ್ರೂಮ್ ಮಾಡಿರೋ ಇವಾಗ ಅಂಡರ್-19 ಇವಾಗ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜಡೇಜಾ ಇಲ್ಲ, ಇವಾಗ ನೆಕ್ಸ್ಟ್ ಅವ್ರ ಫ್ಯೂಚರ್ ಇವಾಗ ಶುಭನ್ ಗಿಲ್ ಬರ್ತಾ ಇದ್ದಾರೆ. ಅಂಡ್ ನೀವು ಹೇಳ್ದಂಗೆ ಇಶಾನ್ ಕಿಶನ್ ಇದ್ದಾರೆ. ಅಂಡ್ SSV ಜೈಸ್ವಾಲ್ ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ದಾರೆ. ಸೊ ಇದೇ ತರ ಇಂಡಿಯನ್ ಕ್ರಿಕೆಟ್ ಇನ್ನೊಂದು ನೆಕ್ಸ್ಟ್ 2-3 ಇಯರ್ಸ್ ಅಲ್ಲಿ ನೋಡಿದ್ರೆ ತುಂಬಾ ಇವಾಗ ವಿರಾಟ್ ಕೊಹ್ಲಿ ಅಥವಾ ಅವರೇ ಅಂದ್ರೆ ಅವ್ರ ತಕ್ಕಂಗೆ ಬರಲ್ಲ, ಬಟ್ ಇನ್ನೊಂದು ನಾವು 2-3 ವರ್ಷ ನಾವು ಅವ್ರನ್ನ ಗ್ರೂಮ್ ಮಾಡಿದ್ರೆ ಅಟ್ಲೀಸ್ಟ್ ಅವ್ರ ಲೆವೆಲ್ಗೆ ಆದ್ರೂ ಬರ್ತಾರೆ ಅಂತ. ಆಮೇಲೆ ಮೇನ್ಲಿ ಇವರಿಬ್ರನ್ನ ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಯಾರನ್ನ ಕೊಹ್ಲಿನ ಮತ್ತೆ ರೋಹಿತ್ ಶರ್ಮಾ. ಬಹುಶಃ ರಾಹುಲ್ ಅವರಂತ ಕೋಚಿಂಗ್ ಮಾತ್ರ ಸಾಧ್ಯ ಅಂತ ಕಾಣಿಸುತ್ತೆ. ಯಾಕಂದ್ರೆ ಒಬ್ರು ನೀವ್ ಹೇಳ್ದಂಗೆ ಬೆಂಕಿ ಚೆಂಡು ಎನಿ ಟೈಮ್ ಏನುಂಟು ಅಲ್ಲೇ ನೇರ ರೀತಿಯಾಗಿ, ಇನ್ನೊಬ್ರು ಅಷ್ಟೊಂದು ಕಾಮ್ನೆಸ್ ಪರ್ಸನ್. ಅವರಿಬ್ರನ್ನ ಹೊಂದಾಣಿಕೆಯಲ್ಲಿ ಕರ್ಕೊಂಡು ಹೋಗುವಂತದ್ದು ಇದೆಯಲ್ಲ, ಸೊ ಅದು ಟೀಮ್ ಬೇರೆ ರೀತಿಯಾಗಿನೂ ಕೂಡ ಸಮಸ್ಯೆ ಆಗೋ ಚಾನ್ಸಸ್ ಇರ್ತಿತ್ತು. ಗೊತ್ತಿಲ್ಲ, ಕುಂಬ್ಳೆ ಅವರಿದ್ದಂತ ಸಂದರ್ಭದಲ್ಲಿ, ಶಾಸ್ತ್ರಿ ಅವರಿದ್ದಂತ ಸಂದರ್ಭ ಬೇರೆ ವಿಚಾರವಾಗಿ ಕೂಡ ಡ್ರೆಸ್ಸಿಂಗ್ ರೂಮ್ ವಿಚಾರಗಳು ಆಗಾಗ ಪ್ರಸ್ತಾಪಕ್ಕೆ ಬರ್ತಾ ಇತ್ತು. ಬಹುಶಃ ರಾಹುಲ್ ದ್ರಾವಿಡ್ ಅವ್ರ ಕೋಚ್ ಆದ ನಂತರ ಆ ತರದ ಒಂದು ಸುದ್ದಿ ಕೂಡ ಹೊರಗೆ ಬರ್ತಾ ಇರಲಿಲ್ಲ. ಆದ್ರೆ ಅಷ್ಟು ಚೆನ್ನಾಗಿ ಅದನ್ನ ನಿಭಾಯಿಸ್ತಾ ಇದ್ರು. ಇನ್ಫ್ಯಾಕ್ಟ್ ಮೊನ್ನೆ ಕೂಡ ಕೊಹ್ಲಿ ಅವರು ಅಷ್ಟೊಂದು ಫೇಲ್ಯೂರ್ ಆದಂತ ಸಂದರ್ಭದಲ್ಲಿ ಇವರು ಡಗೌಟ್ ಹತ್ರ ಹೋಗಿ ಕೊಹ್ಲಿ ಅವರಿಗೆ ಒಂದು ಸಮಾಧಾನ ಮಾಡಿ ಬಂದಿದ್ದು, ಅದೆಲ್ಲವೂ ಕೂಡ ಒಬ್ಬ ಕೋಚ್ ಯಾವ ರೀತಿಯಾಗಿ ತಂಡದ ಜೊತೆಗೆ ಬೆರಿಬೇಕು ಅನ್ನುವಂಥದಕ್ಕೆ ತೋರಿಸ್ಕೊಟ್ಟಂಗಿತ್ತು. ನೋಡಿ, ಅದರಿಂದಾನೇ ರಬ್ ಆಫ್ ಆಗತ್ತೆ. ಇವಾಗ ವಿರಾಟ್ ಕೊಹ್ಲಿ ಇವಾಗ ಅವ್ರಿಗೆ ಗೊತ್ತು ಅವ್ರ ರನ್ ಹೊಡೆದಿದ್ದಿಲ್ಲ ಲೀಗ್ ಫೇಸ್ ಅಲ್ಲಿ ಅಂತ. ಸೊ ಯಾವಾಗ ರನ್ ಹೊಡೆದಿಲ್ಲ ಆಸ್ ಎ ಪ್ಲೇಯರ್ ನೀವು ಡೌನ್ ಆಗಿದಾಗ ನೀವು ಅವಾಗ ಕೋಚಸ್ ಬಂದ್ಬಿಟ್ಟು ನಿಮಗೆ ಪರವಾಗಿ ಓಕೆ ವಿರಾಟ್ ಕೊಹ್ಲಿ ತುಂಬಾ ಅಚೀವ್ ಮಾಡಿದ್ದಾರೆ. ಸೊ ಈ ಇದರಲ್ಲಿ ಅವ್ರಿಗೆ ಗೊತ್ತಿತ್ತು ನಾನು ಫೇಲ್ಯೂರ್ ಆಗ್ತಾ ಇದ್ದೀನಿ, ನನಗೆ ಪ್ರೆಷರ್ ಅಲ್ಲಿ ಇದ್ದೀನಿ. ಸೊ ಅವಾಗ ರಾಹುಲ್ ಸರ್ ಹೋಗ್ಬಿಟ್ಟು ಅವ್ರನ್ನ ಬ್ಯಾಕ್ ಮಾಡಿದಾಗ, ರೋಹಿತ್ ಶರ್ಮಾ ಬ್ಯಾಕ್ ಮಾಡಿದಾಗ ಅವಾಗ ಅವರಿಗೆ ಇನ್ನ ಜಾಸ್ತಿ ಕಾನ್ಫಿಡೆನ್ಸ್ ಸಿಗುತ್ತೆ ನಿಮ್ಗೆ ನೆಕ್ಸ್ಟ್ ಮ್ಯಾಚ್ ಪರ್ಫಾರ್ಮೆನ್ಸ್ ಮಾಡ್ಲಿಕ್ಕೆ. ಸೊ ಅದೇ ರೀತಿ ಇವಾಗ ಫೈನಲ್ಸ್ ರೋಹಿತ್ ಶರ್ಮಾ ಹೇಳಿದ್ರು, ಬೇಡ ಪರವಾಗಿಲ್ಲ ನಮ್ಗೆ ಫೈನಲ್ಸ್ ಅಲ್ಲಿ ಯಾರಿಗ್ ಗೊತ್ತು ಫೈನಲ್ಸ್ ಅಲ್ಲಿ ಇಟ್ಕೊಂಡಿರ್ತಾರೆ ಅಂತ. ಸೊ ಅದೇ ತರ 76 ರನ್ಸ್ ಫೈನಲ್ಸ್ ಇಷ್ಟೆಲ್ಲ ಆಡ್ಕೊಂಡ್ ಬಂದ ಆ 1 ಮ್ಯಾಚ್ ಅಲ್ಲಿ ಅವರು ಎಲ್ಲಾನು ಇದನ್ನ ಮಾಡ್ಬಿಟ್ರು, ಬ್ಯಾಲೆನ್ಸ್ ಔಟ್ ಮಾಡ್ಬಿಟ್ರು. ಏರ್ಪೋರ್ಟ್ಗೆ ಬಂದಿರುವಂತಹ ಆಟಗಾರರು ಈಗ ನೋಡ್ತಾ ಇದೀವಿ. ಈಗಾಗಲೇ ಇಲ್ಲಿಂದ ಹೊರಟಿದ್ದಾರೆ. ಇನ್ಫ್ಯಾಕ್ಟ್ ನಾರಿಮನ್ ಪಾಯಿಂಟ್ಗೆ ಬಂದು ಅಲ್ಲಿಂದ ಮೆರವಣಿಗೆ ಕೂಡ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಸ್ಟಾರ್ಟ್ ಆಗಬೇಕು. ಇನ್ನು ಹೊರಗಡೆ ಮರೀನ್ ಡ್ರೈವ್ನ ಹತ್ರ ಜನ ಕೂಡ ಜಮಾವಣೆಗೊಂಡಿರುವಂಥದ್ದು. ಎಲ್ಲರೂ ಕಾಯ್ತಾ ಇದ್ದಾರೆ ರೋಡ್ ಶೋ ಯಾವಾಗ ಆರಂಭವಾಗುತ್ತೆ ಅನ್ನುವಂಥದ್ದು. ಜೊತೆಗೆ ಇವತ್ತು ವಾಂಖೆಡೆ ಕ್ರೀಡಾಂಗಣದಲ್ಲಿರುವಂಥ ಒಂದು ಕಾರ್ಯಕ್ರಮ, BCCI ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮ, 125 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಅನೌನ್ಸ್ ಮಾಡಿರುವಂಥ BCCI ಅದನ್ನು ಆಟಗಾರರಿಗೆ ಹಸ್ತಾಂತರ ಮಾಡುತ್ತೆ. ಅದು ಇನ್ನೇನು ಕೆಲವು ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಸೊ ಟೀಮ್ ಇಂಡಿಯಾನ ವೆಲ್ಕಮ್ ಮಾಡ್ತಾ ಇರುವಂಥ ಭಾರತೀಯರು. ಆಮೇಲೆ ಇನ್ನೊಂದು ವಿಚಾರ ಅಂತಾರೆ, ಬಹುಶಃ ಒಂದು ದೊಡ್ಡ ವ್ಯಾಕ್ಯೂಮ್ ಕೂಡ ಈಗ ಕ್ರಿಯೇಟ್ ಆಗಿದೆ, ಜೊತೆಗೆ ಒಂದು ದೊಡ್ಡ ಆಪರ್ಚುನಿಟಿ ಕೂಡ ಈಗ ಯಂಗ್ಸ್ಟರ್ಸ್ ಗಳಿಗೆ. ಯಾಕಂದ್ರೆ 3 ಪರ್ಮನೆಂಟ್ ಪ್ಲೇಯರ್ಸ್ ಅಂತ ಟೀಮ್ ಅಂತ ಬಂದಾಗ ಇವ್ರು 3 ಜನ ಇದ್ದೇ ಇರೋರು.
ಯಾರು ಜಡೇಜಾ ಅವರು ಜೊತೆಗೆ ಕೊಹ್ಲಿ ಅವರು ಹಾಗೆ ರೋಹಿತ್ ಶರ್ಮಾ T20 ಅನ್ನುವಂಥದ್ದು ಈಗ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆ, ಜೊತೆಗೆ ಒಂದು ದೊಡ್ಡ ಆಪರ್ಚುನಿಟಿ ಕೂಡ ಈಗ ಉಳಿದಂತಹ ಆಟಗಾರರಿಗೆ. ಬಟ್ ಅನ್ನೋದ್ರ ನೀವು ಈ ಒನ್ ಡೇ ಹಾಗೆ ಟೆಸ್ಟ್ ಅನ್ನ ನೋಡಿದಂತ ಸಂದರ್ಭದಲ್ಲಿ T20 ಹೆಂಗ್ ಭಿನ್ನ ಅಂತ, ಯಾಕಂದ್ರೆ ಇಲ್ಲಿ ಹೌದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ ಅನ್ನುವಂಥದ್ದು ಮ್ಯಾಟರ್ ಆಗುತ್ತೆ, ಅದು ಕ್ರೂಷಿಯಲ್ ಟೈಮಲ್ಲಿ ಆ ಎಕ್ಸ್ಪೀರಿಯನ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಬಟ್ ಅದರ ಜೊತೆಗೆ ಯಂಗ್ಸ್ಟರ್ಸ್ ಗಳನ್ನ ಇಟ್ಕೊಂಡು ಕೂಡ ಟ್ರೋಫಿ ಗೆಲ್ಲೋದಕ್ಕೆ ಅಫ್ಕೋರ್ಸ್ ಅವಕಾಶ ಇದೆ T20ಲಿ. ಬಹುಶಃ ಇವರಿಬ್ಬರ ಅಲಭ್ಯತೆ ಇದ್ರೂ ಕೂಡ ಮುಂದಿನ ಹಂತದಲ್ಲಿ ನಾವು ನಂತರದೇನೆ ಟ್ರೋಫಿ ಗೆಲ್ತೀವಿ ಅನ್ನೋಷ್ಟ್ರ ಮಟ್ಟಿಗೆ ನಮ್ಮಲ್ಲಿ ಟ್ಯಾಲೆಂಟೆಡ್ಸ್ ಇದ್ದಾರೆ ಅಂತ ಅನ್ಸಲ್ವಾ? ಖಂಡಿತ ಇದ್ದೇ ಇದ್ದಾರೆ. ಯಾಕಂದ್ರೆ ನೀವು ನೋಡ್ಬೋದು ಜಿಂಬಾಬ್ವೆ ಟೂರಿಗೆ ಆಲ್ಮೋಸ್ಟ್ ನೀವು ಬಿ ಟೀಮ್ ಕಳ್ಸಿದ್ದೀರಾ. ಸೊ ನನ್ಗನ್ಸೋ ಪ್ರಕಾರ ಎರಡು ವಿನ್ನಿಂಗ್ ಟೀಮ್ ಆಮೇಲೆ ಅಲ್ಲಿ ಜಿಂಬಾಬ್ವೆ ಟೀಮ್ ನನ್ಗೇನ್ ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಸೊ ನೀವು ಇದ್ರಲ್ಲೇ ಗೊತ್ತಾಗತ್ತೆ ಲೈಕ್ ಇಂಡಿಯನ್ ಟೀಮ್ ಎಷ್ಟು ಯಂಗ್ಸ್ಟರ್ಸ್ ಇವಾಗ ಅಪರ್ಚುನಿಟಿ ಸಿಕ್ಕಿದಾಗ ಎಲ್ಲ ಯುಟಿಲೈಸ್ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ನೋ ಡೌಟ್ ರೋಹಿತ್ ಶರ್ಮಾ ಆಮೇಲೆ ವಿರಾಟ್ ಕೊಹ್ಲಿ ಆಮೇಲೆ ಜಡೇಜಾ ಅವರು ರಿಟೈರ್ಮೆಂಟ್ ಆಗಿದ್ದಾರೆ ಅಂತಂದ್ರೆ ಅವರಿಂದ ಒಳ್ಳೊಳ್ಳೆ ಪ್ಲೇಯರ್ಸ್ ಕೂಡ ಇದ್ದಾರೆ ಇವಾಗ ಅವ್ರನ್ನ ಬ್ಯಾಕ್ ಮಾಡ್ಲಿಕ್ಕೆ. ಇವಾಗ ಶುಭ್ಮನ್ ಗಿಲ್ ಕೂಡ ನಾವು ತುಂಬಾ ಅವ್ರು ಇವಾಗ ಒಂದು ಸೀರೀಸ್ ಅಲ್ಲಿ ಆಡಿದವ್ರು ನೋಡಿದ್ರೆ ಅವರೆಲ್ಲರೂ ವಿರಾಟ್ ಕೊಹ್ಲಿ ಕಂಪೇರ್ ಮಾಡ್ತಾ ಇದ್ರು. ಸೊ ವಿರಾಟ್ ಕೊಹ್ಲಿ ಇವಾಗ ಏನಾದ್ರು ಇದಾದ್ರೆ ಶುಭ್ಮನ್ ಗಿಲ್ ಇದ್ದಾರೆ ಅಂತ. ಅಂಡ್ ಜಡೇಜಾ ಇವಾಗ ಅಕ್ಷರ್ ಪಟೇಲ್ ಕೂಡ ಅವ್ರು ಬಂದಾಗ ವರ್ಲ್ಡ್ ಕಪ್ ಟೀಮ್ ಅಲ್ಲಿ ಬಂದಾಗ ಯಾರು ಅನ್ಕೊಂಡಿರ್ಲಿಲ್ಲ ನಂಬರ್ 4 ಬ್ಯಾಟಿಂಗ್ ಬರ್ತಾರೆ. ಸೊ ಆ ಅಪರ್ಚುನಿಟಿ ಅವ್ರು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರು. ಸೊ ಅವಾಗ ಜಡೇಜಾ ಇಲ್ಲ ಅಂದ್ರೂ ಅಕ್ಷರ್ ಪಟೇಲ್ ಇದ್ದಾರೆ, ಬ್ಯಾಟಿಂಗ್ ಅಲ್ಲೇನೋ ರನ್ ಹೊಡಿತಾರೆ ಅಂಡ್ ಫೀಲ್ಡಿಂಗ್ ಈಸ್ ಅ ಗುಡ್ ಫೀಲ್ಡರ್ ಆಲ್ಸೋ. ಅಂಡ್ ಬೌಲಿಂಗ್ ಕೂಡ ಜಡೇಜಾಗಿಂತ ಆಕ್ಚುಲಿ ಬೆಟರ್ ಹಿ ಬಾಲ್ಡ್ ಈ ವರ್ಲ್ಡ್ ಕಪ್. ಸೊ ಅವಾಗ ಗೊತ್ತಾಗತ್ತೆ ಅವಾಗ ಓಕೆ ನಾವಿಲ್ಲ ಅಂತಂದ್ರೆ ನಮ್ಮ ಬ್ಯಾಕ್ಗೆ ಇದ್ದಾರೆ ಪ್ಲೇಯರ್ಸ್. ಸೊ ಇಟ್ಸ್ ಅದು ಆಕ್ಚುಲಿ ಅವ್ರಿಗೆ ಅನಿಸ್ತು ಇಟ್ಸ್ ಅ ಗುಡ್ ಟೈಮ್ ನಾವು ರಿಟೈರ್ಮೆಂಟ್ ತಗೊಳ್ಳಿಕ್ಕೆ, ನಾವು ಯಂಗ್ಸ್ಟರ್ಸಿಗೆ ಚಾನ್ಸ್ ಅಂದ್ರೆ ಲೈಕ್ ಫ್ಯೂಚರ್ ನೋಡ್ಲೇಬೇಕಾಗತ್ತೆ ಇವಾಗ. ಸೊ ಇವಾಗ ಅದಕ್ಕೋಸ್ಕರ ಅವರು ಇಟ್ಸ್ ಅ ರೈಟ್ ಟೈಮ್ ರಿಟೈರ್ಮೆಂಟ್ ತಗೊಂಡಿದ್ದಕ್ಕೆ. ಬಸ್ನ ದೃಶ್ಯಗಳು ಈಗ ಬಸ್ನಲ್ಲಿರುವಂತಹ ವಿರಾಟ್ ಕೊಹ್ಲಿ ಅಫ್ಕೋರ್ಸ್ ದಣಿದಿದ್ದಾರೆ. ನೀವು ಹೇಳಿದ ಹಾಗೆ 14 ಗಂಟೆ ಒಂದು ಫ್ಲೈಟ್ ತಗೊಂಡು ಬಂದಿರೋದು, ಬೆಳಿಗ್ಗಿಂದಲೂ ಕೂಡ ಬಿಡುವಿಲ್ಲದ ಕಾರ್ಯಕ್ರಮಗಳು. ಬಟ್ ಸ್ಟಿಲ್ ರಾಜೀವ್ ಶುಕ್ಲಾ ನೋಡ್ತಾ ಇದ್ವಿ, ಉಪಾಧ್ಯಕ್ಷರು, BCCIನ ಉಪಾಧ್ಯಕ್ಷರು, ಏನೇನು ಕಾರ್ಯಕ್ರಮ ಕೂಡ ಆರಂಭವಾಗಬೇಕು. ಇದೇನೇ ದಣಿವಿರಲಿ ಏನೇ ಇದ್ರೂ ಕೂಡ ಆ ಒಂದು ವಿಕ್ಟ್ರಿ ಎಲ್ಲದಕ್ಕಿಂತ ದೊಡ್ಡದು ಸಂಭ್ರಮ. ಆ ಸಂಭ್ರಮ ಇದೆ, ಹಾಗೆ ಅಭಿಮಾನಿಗಳು ತೋರಿಸ್ತಾ ಇರುವಂತಹ ಒಂದು ಪ್ರೀತಿ. ಇನ್ನು ಇವತ್ತು ಇನ್ನೂ ರಾತ್ರಿವರೆಗೂ ಕೂಡ ಈ ಪಾರ್ಟಿ, ಈ ಸಂಭ್ರಮ ಇನ್ನೂ ಕೂಡ ಮುಂದುವರಿತಾನೆ ಇರುತ್ತೆ. ಇದು ಇವತ್ತು ರಾತ್ರಿ ಅಲ್ಲ, ಮೋಸ್ಟ್ಲಿ ನೆಕ್ಸ್ಟ್ T20 ವರ್ಲ್ಡ್ ಕಪ್ ಬರೋವರೆಗೂ ಇದು ಇದ್ದೇ ಇರುತ್ತೆ. ಏರ್ಪೋರ್ಟ್ ನಿಂದ ಹೊರಟಿರುವಂತಹ ಬಸ್ ಇದು. ನಿಖಿತಾ, ನೀವು ಈ ಬಾರಿ ವರ್ಲ್ಡ್ ಕಪ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡಿದ್ರ ಮ್ಯಾಚಸ್? ಕಂಟಿನ್ಯೂಸ್ ಎಲ್ಲಾನು ನಾನು ಫಾಲೋ ಅಪ್ ಮಾಡಕ್ ಆಗ್ಲಿಲ್ಲ. ಬಟ್ ಪಾಕಿಸ್ತಾನ್ ಜೊತೆ ಇದ್ದಿದ್ ಮ್ಯಾಚು ಅದು ಅಂಡ್ ಆಸ್ಟ್ರೇಲಿಯಾ ಜೊತೆನೂ ಸ್ವಲ್ಪ ಲೈಕ್ ಅಂದ್ರೆ ಅವಾಗ ಸ್ವಲ್ಪ ವಿನ್ ಆಗ್ತಾರ ಇಲ್ವಾ ಅನ್ನೋ ತರನೇ ಇತ್ತು. ಬಟ್ ವಿ ವನ್, ಅದು ತುಂಬಾ ಖುಷಿ ಆಯ್ತು. ಸೊ ಇಂಡಿಯಾ ಪಾಕಿಸ್ತಾನ್ ಮತ್ತೆ ಇಂಡಿಯಾ ಆಸ್ಟ್ರೇಲಿಯಾ ಜೊತೆ ಮ್ಯಾಚ್ ಎಲ್ರಿಗೂ ಭಯ ಆಗಿತ್ತು ಏನಪ್ಪ ಆಗುತ್ತೆ ಅಂತ. ಬಟ್ ಲಕ್ಕಿಲಿ ವಿ ವನ್. ಆಲ್ಮೋಸ್ಟ್ ಎಲ್ಲ ನೋಡ್ತೀನಿ, ಬಟ್ ಕೆಲವೊಮ್ಮೆ ಮಿಸ್ ಆಗುತ್ತೆ. ನನ್ನ ಫೇವ್ರೆಟ್ ಜನರಲ್ ಆಗಿ ನನಗೆ ಧೋನಿ ಇಷ್ಟ. ಈ ಟೀಮಲ್ಲಿ ಈ ಟೀಮಲ್ಲಿ ಅಂತ ಹೇಳಿದ್ರೆ ನಂಗೆ ಕೊಹ್ಲಿ ಇಷ್ಟ ಆಗ್ತಾರೆ. ಯಾಕೆ ಪರ್ಫಾರ್ಮೆನ್ಸ್ ಇಂದನಾ ಅಥವಾ ಲುಕ್ಸ್ ಆಲ್ಸೋ ಮ್ಯಾಟರ್ಸ್? ಬೋತ್. ಓಕೆ ಯಾ ಅನಿರುದ್ಧ, ಐ ಥಿಂಕ್ ನಾನು ಇವರಿಗೆ ಕಿರ್ಮಾನಿ ಸರಿಗೆ ಅದು ಕೇಳಬೇಕು ಅನ್ಕೊಂಡ್ವಿ. ಈಗ ನಮ್ಮ ಜನರೇಷನ್ ಅಲ್ಲಿ ಎಲ್ಲವೂ ಕೂಡ ನೋಡ್ತಾರೆ T20 ಹೆಚ್ಚು ನಾವು ಉತ್ತೇಜನ ಕೊಡ್ತಾ ಇರೋದು, IPL ಆಗಲಿ ಅಥವಾ T20 ವರ್ಲ್ಡ್ ಕಪ್. ಸೊ T20ಗೆನೆ ಈಗ ಕ್ರಿಕೆಟ್ ಅಂತ ಹೇಳಿದ್ರೆ ಅವ್ರು ಆಕ್ಚುಲಿ ಅವ್ರು ಇದ್ದಿದ್ರೆ ಹೇಳ್ತಾ ಇದ್ರು ಟೆಸ್ಟ್ ಕ್ರಿಕೆಟ್ ಇಸ್ ಅ ರಿಯಲ್ ಕ್ರಿಕೆಟ್ ಅಂತ ಹೇಳಿದ್ರು. ಒಬ್ಬ ಕ್ರಿಕೆಟರಿಗೆ ತನ್ನ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ತಾನು ಏನ್ ಕ್ರಿಕೆಟರ್ ಅಂತ ಹೇಳಿದ್ರೆ ಏನು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಆತ ಟೆಸ್ಟ್ ಆಡಬೇಕು, ODIs ಆಡಬೇಕು. ಬಟ್ T20 ಅಂತ ಹೇಳಿ ಬಂದಾಗ ಇಟ್ಸ್ ಅ ಮ್ಯಾಟರ್ ಆಫ್ 20 ಓವರ್ಸ್ ಅಷ್ಟೇ. ಸೊ ಅದ್ರಲ್ಲಿ ಇವತ್ತು ಇವನು ಚೆನ್ನಾಗಿ ಆಡ್ದ, ಇನ್ನೊಂದು ದಿನ ಇನ್ನೊಬ್ಬ ಚೆನ್ನಾಗಿ ಆಡ್ದ, ಮುಗೀತು. ಸೊ ಅದು ಕನ್ಸಿಸ್ಟೆಂಟ್ ಆಗಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಕ್ಯಾರಿ ಆಗಲ್ಲ ಅನ್ನೋಂಥದ್ದೆಲ್ಲವೂ ಕೂಡ ಒಂದಷ್ಟು ಮಾತುಗಳಿದೆ. ಮುಂದಿನ ದಿನಗಳಲ್ಲಿ ಏನಪ್ಪ ಕ್ರಿಕೆಟ್ನ ಭವಿಷ್ಯ ಏನು ಅಂತ ನೋಡಿದ್ರೆ T20ಗೆ ಸೀಮಿತ ಆಗ್ಬಿಡುತ್ತಾ? ಈಗ T20 20 ಓವರ್ಸ್ಗೆ 300-350 ರನ್ ಹೊಡೆಯೋ ರೇಂಜಿಗೆ ಹೋಗ್ಬಿಟ್ಟಿದೆ. ಸೊ ಅಲ್ಲೂ ಕೂಡ
ಈ ಬರೀ ಈ ಚುಟುಕು ಕ್ರಿಕೆಟ್ ಇದೆಯಲ್ಲ, ಇಸ್ ಇಟ್ ಅ ರಿಯಲ್ ಕ್ರಿಕೆಟ್ ಅಂತ ಅನ್ಸುತ್ತೆ ಒಬ್ಬ ಕ್ರಿಕೆಟರ್ ಆಗಿ ನಿಮಗೆ ನಿಮ್ಮ ಕಮೆಂಟ್ಸ್ ಆನ್ ದಿಸ್? ಸರ್, ಆಸ್ ಎ ಕ್ರಿಕೆಟರ್ ನಾನು T20ಗಿಂತ ಲೈಕ್ ಟೆಸ್ಟ್ಗೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಬಟ್ ಒನ್ಸ್ ಈ T20 ಬಂದಾಗಿಂದ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ, ಇಲ್ಲಿ ನಿಮಗೆ ಎಂಡೋಸ್ಮೆಂಟ್ ಜಾಸ್ತಿ ಸಿಗತ್ತೆ, ಮನಿ ಜಾಸ್ತಿ ಸಿಗತ್ತೆ, ಆ್ಯಂಡ್ ಫೇಮ್ ಜಾಸ್ತಿ ಸಿಗತ್ತೆ. ನಿಮಗೆ ಟೆಸ್ಟಲ್ಲಿ ನಿಮಗೆ ಆ ಥರ ನಿಮ್ಗೆ ಫೇಮ್ ಸಿಗಲ್ಲ, ಆ್ಯಂಡ್ ODIದಲ್ಲೂ ನಿಮ್ಗೆ ಅಷ್ಟು ಫೇಮ್ ಸಿಗಲ್ಲ. ಆ್ಯಂಡ್ ಇವಾಗಿನ ಜನ್ರೇಷನ್ ಯಾವ ಥರ ಆಗ್ಬಿಟ್ಟಿದೆ ಅಂತಂದ್ರೆ, ಜನ ಇವಾಗ ಹೆಂಗಾಗಿದೆ ಅಂದ್ರೆ 5 days ಯಾರು ಮ್ಯಾಚ್ ನೋಡ್ಲಿಕ್ಕೂ ಬರಲ್ಲ, ಆ್ಯಂಡ್ 50 hours ಮ್ಯಾಚ್ ಯಾರು ನೋಡ್ಲಿಕ್ಕೂ ಬರಲ್ಲ. ಟೆಸ್ಟ್ 5 days ನಡೀತಾನೂ ಇಲ್ಲ. ಮೈಂಡ್ ಸೆಟ್, ಪ್ಲೇಯರ್ ಮೈಂಡ್ ಸೆಟ್ ಹಾಗೆ ಆಗಿದೆ. ಇಟ್ಸ್ ಅ ವೆರಿ ಕ್ವಿಕ್. 3 ದಿನದಲ್ಲಿ ಮುಗ್ದೋಗ್ತಾರೆ, 1 ವಾರದಿಂದಲೂ ಮ್ಯಾಚ್ ಮುಗ್ದಿರೋ ರಿಸಲ್ಟ್ಸ್ ಬಂದಿರೋದು ಉದಾಹರಣೆ. ಸೊ ಏನಂದ್ರೆ, ಜನ ಇವಾಗ ನೀವ್ ಹೇಳ್ದಂಗೆ 20 hours ನೀವು IPL ನೋಡಿದಂಗೆ 230, 260 ಹೊಡಿತಾ ಇದ್ರು, 50 ಆಲ್ಮೋಸ್ಟ್ 50 hours ಸ್ಕೋರ್ ಹೊಡಿತಾ ಇದ್ರು. ಸೊ ಜನಕ್ಕೆ ಆ ಖುಷಿ ಬೇಕು. ಸೊ ಹೌದಪ್ಪ, T20 ಹೊಡಿತಾ ಇದ್ದಾರೆ. ಒಂದ್ ಸಿನಿಮಾ ನೋಡಿದಾಗ 3-3.5 ಗಂಟೆ ಆ ರೀತಿಯಾಗಿ. ಸೊ ಹಿಂಗಾಗಿ ಆಸ್ ಎ ಕ್ರಿಕೆಟರ್ ನಾನು ಕೂಡ ಟೆಸ್ಟ್ ಕ್ರಿಕೆಟಿಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಬಿಕಾಸ್ ಏನಂತಂದ್ರೆ, ಟೆಸ್ಟ್ ಕ್ರಿಕೆಟಲ್ಲಿ ನಿಮಗೆ ಕಂಬ್ಯಾಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಆ್ಯಂಡ್ ODIದಲ್ಲೂ ಕೂಡ ನಿಮ್ಗೆ ಜಾಸ್ತಿ ಚಾನ್ಸಸ್ ಇರುತ್ತೆ. ನೀವು ಹೇಳ್ದಂಗೆ ಇವತ್ತು ಒಬ್ಬ ಹೀರೋ ಆದ T20ಯಲ್ಲಿ, ನಾಳೆ ಅವನು ಹೊಡಿಲಿಲ್ಲ. ಸೊ ಅವ್ನಿಗೆ ಅವಾಗ ಟೈಮೇ ಸಿಗಲ್ಲ. ನಿಮ್ಗೆ ವಿದಿನ್ ಶಾರ್ಟ್ ಆಫ್ ಅ ಟೈಮ್, ಇವಾಗ ನೀವು ಹೇಳ್ದಂಗೆ 3 hours ಅಲ್ಲಿ ನಿಮ್ಗೆ ಒಂದು ಮ್ಯಾಚ್ ಮುಗಿದ್ಬಿಡುತ್ತೆ. ನಿಮಗೆ ಸಡನ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಏನು ಅಂತ ಟೈಮೂ ಇರಲ್ಲ ನಿಮಗೆ. ಸೊ ಹೀಗಾಗಿ ರಿಪ್ಲೇಸ್ಮೆಂಟ್ ಕಾಯ್ತಾ ಇರ್ತಾರೆ. ಬೆಂಚಲ್ಲಿ ಹಿಂದೆ ಟ್ಯಾಲೆಂಟ್ ಎಷ್ಟು ಆಗ್ಬಿಡಿದೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ, ಒಬ್ಬ 2 ಮ್ಯಾಚ್ ಫೇಲ್ಯೂರ್ ಆದ ತಕ್ಷಣ 3ನೇ ಮ್ಯಾಚ್ಗೆ ಅವಶ್ಯಕತೆನೇ ಇಲ್ಲ, ಆಲ್ರೆಡಿ ನಾವು ರಿಪ್ಲೇಸ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಹತ್ರ ಪ್ಲೇಯರ್ಸ್ ಪೂಲ್ ಅಲ್ಲಿ ಇದ್ದಾರೆ ಅಷ್ಟು ಜನ. ಖಂಡಿತ ಅದೇ ಇವಾಗ IPL ಬಂದಾದ್ಮೇಲೆ ನೋಡಿ, ಇವಾಗ ಆಲ್ಮೋಸ್ಟ್ ನೀವು ಜಿಂಬಾಬ್ವೆ ಟೂರಲ್ಲಿ IPL ಅಲ್ಲಿ ಯಾರು ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಇವಾಗ ಚಾನ್ಸ್ ಸಿಗ್ತಾ ಇದೆ. ಸೊ ಇದರಿಂದ ಗೊತ್ತಾಗುತ್ತೆ ನಮ್ಮ ಇಂಡಿಯನ್ ಬೆಂಚ್ ಸ್ಟ್ರೆಂತ್ ಯಾವ ತರ ಇದೆ ಅಂತ. ಇವಾಗ ಮೇನ್ ಟೀಮ್ ಇವಾಗ ಬೇರೆ ಟೀಮ್ ಎಲ್ಲಾದ್ರೂ ಹೋದ್ರೆ ಇಂಜುರಿ ಆದ್ರೂ ಕೂಡ ರಿಪ್ಲೇಸ್ಮೆಂಟಿಗೆ ಕಾಯ್ತಾ ಇರ್ತಾರೆ, ಅಂಡ್ ಆ ಅಪರ್ಚುನಿಟಿಗೂ ಕಾಯ್ತಾ ಇರ್ತಾರೆ. ಮೋಸ್ಟ್ಲಿ ಜಿಂಬಾಬ್ವೆ ಟೂರ್ ಅಲ್ಲಿ ಹೋದವ್ರು ಅನ್ಕೋತಾ ಇರ್ತಾರೆ, ಗುರು ಏನಾದ್ರು ಆಗ್ಲಿ, ಇಂಜುರಿ ಆದ್ರೆ ನಾವು ರಿಪ್ಲೇಸ್ಮೆಂಟ್ ಆಗ್ಬೋದು ಅಂತ. ಬಟ್ ಆ ಒಂದು ಅಪರ್ಚುನಿಟಿಗೋಸ್ಕರ ಕಾಯ್ತಾ ಇರ್ತಾರೆ. ಎಸ್, T20 ಅಂದ್ರೆ ಅದೇ ನಾನು ಹೇಳ್ದಂಗೆ, ಇಲ್ಲಿ ನೀವು ಫೇಮ್ ಅಂಡ್ ದುಡ್ಡು ಮಾಡ್ಕೋಬಹುದು. ಇವಾಗ 20 ಕೋಟಿ ಎಲ್ಲ ಆಕ್ಷನ್ ಅಲ್ಲಿ ಹೋದ್ರೆ 6 ಕೋಟಿ 7 ಕೋಟಿಗೆ ನಿಮ್ಗೆ ಟೆಸ್ಟ್ ಮ್ಯಾಚ್ ನೀವು ಅಷ್ಟು ಆಡಿದ್ರೂ ಬರಲ್ಲ ಇವಾಗ. ಸೊ ನಿಮ್ಗೆ 6 ಕೋಟಿ 7 ಕೋಟಿ ಬಂತಂದ್ರೆ ನೀವು ನಾನು ಹೌದು ಇಲ್ಲಿ ದುಡ್ಡು ಬರ್ತಾ ಇದೆ, ನಾನು T20ನೇ ಆಡೋದು ಬೆಸ್ಟ್ ಅಂತ ಎಲ್ಲ ಪ್ಲೇಯರ್ಸ್ ಆಲ್ಮೋಸ್ಟ್ ಆ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ ಇವಾಗ. ಸೊ ಹೀಗಾಗಿ ಏನಾಗ್ಬಿಟ್ಟಿದೆ, ಟೆಸ್ಟ್ ಆಮೇಲೆ ODIಗೆ ಯಾರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾನೆ ಇಲ್ಲ ಇವಾಗ. ಹಂಗಾಗಿದೆ.